ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೆಗೆ ಟಾಕ್ಸಿಕ್. ಇವತ್ತಿನ ಟಾಪಿಕ್ ಏನಂದರೆ ಐ ಟಿ ಆರ್ ಅಂದರೆ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಆಗೋದು. ನಾವು ಝೊಮ್ಯಾಟೋದಲ್ಲಿ ಆಯಿತು, ಸ್ವಿಗ್ಗಿಯಲ್ಲಿ ಆಯಿತು, ಪ್ರತಿ ವಾರಕ್ಕೂ ನಾವು ಅರ್ನಿಂಗ್ ಮಾಡ್ತೀವಿ. ಅರ್ನಿಂಗ್ ಮಾಡಿ ಅವರು ಎಷ್ಟಾಗಿದೆ ಅಂತ ಕೌಂಟ್ ಮಾಡಿ ನಮಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರಲ್ವ, ಅದರಲ್ಲಿ ಟಿ ಡಿ ಎಸ್ ಅಂತ ಕಟ್ ಮಾಡ್ತಾರೆ. ಪ್ರತಿ ವಾರಕ್ಕೂ ಕಟ್ ಮಾಡ್ತಾರೆ ಟಿ ಡಿ ಎಸ್ ಅಂತ. ನಮ್ಮ ಟ್ಯಾಕ್ಸ್ ಪ್ರತಿ ವಾರಕ್ಕೂ ನಮ್ಮ ಟ್ಯಾಕ್ಸ್ ಕಟ್ ಆಗ್ತಾ ಇರುತ್ತೆ. ಆ ಟ್ಯಾಕ್ಸನ್ನು ವರ್ಷ ಆದ ತಕ್ಷಣ ಆ ಟ್ಯಾಕ್ಸನ್ನು ರೀಫಂಡ್ ಮಾಡ್ಕೊಳೋದು ಹೆಂಗಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಅರ್ಥ ಆಗುತ್ತೆ. ಸ್ಟಾರ್ಟ್ ಮಾಡೋಣ. ನಾವು ವರ್ಷ ಪೂರ್ತಿ ಟ್ಯಾಕ್ಸ್ ಕಟ್ಟಿರ್ತೀವಿ, ಬಟ್ ನಮ್ಮ ಟ್ಯಾಕ್ಸ್ ಎಷ್ಟಾಗಿದೆ ಅಂತ ನೋಡಿಕೊಂಡು ನಾವು ರೀಫಂಡ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಹಾಕೋಕ್ಕೆ 500-400 ಇರುತ್ತೆ. ಅದಕ್ಕಿಂತ ನಮ್ಮ ಟ್ಯಾಕ್ಸ್ ಏನೋ ಜಾಸ್ತಿ ಇದ್ದರೆ ಅದನ್ನು ರೀಫಂಡ್ ಮಾಡ್ಕೋಬೋದು. ಅಂದರೆ ಈ ಸೆಟ್ಟಿಂಗ್ ಮಾತ್ರ ನಾನು ಮಂಗಳೂರಲ್ಲಿ ಇರೋದು. ಬೆಂಗಳೂರಲ್ಲಿ ಈ ಥರ ಸೆಟ್ಟಿಂಗ್ ಬಂದಿದೆ ಅಂತ ಬಂದಿಲ್ಲ ಅಂದರೂ ಕೂಡ ನಾನು ಅದಕ್ಕೊಂದು ಐಡಿಯಾ ಇದೆ, ಹೇಳ್ತೀನಿ ಲಾಸ್ಟಿಗೆ. ಅಲ್ಲಿವರೆಗೆ ಇದು ನೋಡಿ. ಅಂದರೆ ವರ್ಷಕ್ಕೆಲ್ಲ ಒಂದು 4000-5000 ತನಕ ಆಗಿರುತ್ತೆ ಕಂಟಿನ್ಯೂಸ್ ಡ್ಯೂಟಿ ಮಾಡಿದ್ರೆ. ಅದನ್ನು ಯಾವ ರೀತಿ ನೋಡಬೇಕು, ಯಾವ ಥರ ಚೆಕ್ ಮಾಡಬೇಕು, ಎಷ್ಟಿದೆ ನಮ್ಮದು ಅಮೌಂಟ್ ಅಂತ, ಯಾವ ಥರ ಅಪ್ಲಿಕೇಶನ್ ಹಾಕ್ಕೊಡ್ಬೇಕಂತ ಹೇಳ್ಕೊಡ್ತೀನಿ. ತನಕ ನೋಡಿ. ಝೊಮ್ಯಾಟೊ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಮೇಲೆ ಬನ್ನಿ. ಮೇಲೆ ಬಂದು ಇಲ್ಲಿ ನಮ್ಮ ಪ್ರೊಫೈಲ್ ಪಕ್ಕ ಆಫರ್ಸ್ಗಳೆಲ್ಲ ಕಾಣ್ತಾ ಇದೆ. ಇಲ್ಲಿ ರೈನ್ ಕೋಟ್ ಬುಕ್ ಮಾಡೋದಿದೆ, ಹಾಗೆ ಸ್ಪಿನ್ ಮಾಡೋದಿದೆ. ಆಮೇಲೆ ಲಾಸ್ಟಿಗಿದೆ ಅನಿಸುತ್ತೆ, ಲಾಸ್ಟಿಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಬಂದು ಅದು 5000 ತನಕ ಇದೆ. ಫೈಲ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ನಂಬರ್ ಹಾಕಬೇಕು. ಅದರ ನೆಕ್ಸ್ಟ್ ಇಮೇಲ್ ಐ ಡಿ ಹಾಕಬೇಕು. ಅದಾದಮೇಲೆ ಡೈರೆಕ್ಟ್ ವಾಟ್ಸಪ್ಗೆ ಹೋಗುತ್ತೆ. ಡೈರೆಕ್ಟ್ ವಾಟ್ಸಪ್ಗೆ ಹೋದ್ಮೇಲೆ ಫಸ್ಟ್ ಹಾಯ್ ಅಂತ ಸೆಂಡ್ ಮಾಡಿ. ಹಾಯ್ ಅಂತ ಸೆಂಡ್ ಮಾಡಿದರೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. ಆಮೇಲೆ ನಮ್ಮದು ಪ್ರೊಫೈಲ್ನೆಲ್ಲ ಕಳಿಸುತ್ತೆ ಇಲ್ಲಿ. ಅದಾದಮೇಲೆ ನಮ್ಮ ಇಮೇಲ್ ಐ ಡಿಗೆ ಒಂದು OTP ಬರುತ್ತೆ. ಆ ಇಮೇಲಿಂದ OTPನ ಅವ್ರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಬೇಕು. ಮೊಬೈಲಿಗೆ ಕೂಡ OTP ಬರುತ್ತೆ. ಆ OTP ಕೂಡ ಸೆಂಡ್ ಮಾಡಬೇಕು ಅವ್ರಿಗೆ. ನೆಕ್ಸ್ಟ್ ಮತ್ತು ಇಮೇಲ್ ಐ ಡಿಗೆ OTP ಬರುತ್ತೆ. ಆ OTP ಕೂಡ ಹಾಕಬೇಕು. ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಅಂತ ನೀವು ಆಧಾರ್ ಕಾರ್ಡ್ ನಂಬರನ್ನು ಕಳಿಸ್ಬೇಕಾಗತ್ತೆ. 10 ನಿಮಿಷ ಆದಮೇಲೆ ನಿಮ್ಮ ಅಮೌಂಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ 2260 ರೂಪಾಯಿ ನಮ್ಮದು ಇರೋದು. ಅಪ್ಲೈ ಮಾಡಿದೆ ನಾನು, ಆದಷ್ಟು ಬೇಗ ಬರುತ್ತೆ ನನಗೆ ಒಂದು ಅಮೌಂಟು ನೋಡೋಕೆ ಮಾತ್ರ. ಬಟ್ ನೆಕ್ಸ್ಟ್ ನಮ್ಮ ಡೆಲಿವರಿ ಬಾಯ್ಸ್ಗಂತಲೇ ಆ ಟ್ಯಾಕ್ಸ್ ರೀಫಂಡ್ ಮಾಡಿಕೊಡೋಕ್ಕೆ ಒಬ್ಬರು ಇರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನೀವು. ಫ್ರೆಂಡ್ಸ್ ಸರ್ಕಲ್ ಹತ್ರ ಯಾರ ಹತ್ರನೂ ಕೇಳಿ ಕಾಂಟ್ಯಾಕ್ಟ್ ಮಾಡಿ. ಅವ್ರಿಗೆಲ್ಲ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ನಿಮ್ಮದು ಝೊಮ್ಯಾಟೊ ಪ್ರೊಫೈಲ್ನ ಕಳಿಸ್ಬೇಕು. ಇನ್ನೊಂದು ನಿಮ್ಮ ಬ್ಯಾಂಕ್ ಡೀಟೇಲ್ ಕಳಿಸ್ಬೇಕು. ನಿಮ್ಮ ಬ್ಯಾಂಕ್ ಯಾವುದಾದ್ರೂ ಬ್ಯಾಂಕ್ ಆಗಲಿ, ಅದಕ್ಕೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ಅಂದರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಬರೋಲ್ಲ. ಆಲ್ಮೋಸ್ಟ್ ಯಾರಿಗೆ ಗೊತ್ತಿರಲ್ಲ ಈ ವಿಷಯ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹತ್ರ ಕೇಳಿ ತಿಳ್ಕೊಳ್ಳಿ. ಕೆಲವೊಬ್ಬರಿಗೆಲ್ಲ ಗೊತ್ತು, ಬಟ್ ಕೆಲವು ಜನಕ್ಕೆಲ್ಲ ಗೊತ್ತಿಲ್ಲ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಗೊತ್ತಿರಲಿಲ್ಲ ಅಂದರೂ ಕೂಡ ಡೆಲಿವರಿ ಬಾಯ್ಸ್ ಹತ್ರ ಕೇಳಿ. ತುಂಬ ಜನ ಇರ್ತಾರೆ, ಡೆಲಿವರಿ ಬಾಯ್ಸ್ಗೆ ಹೆಲ್ಪ್ ಮಾಡ್ತಾರೆ. ಪ್ರತಿಯೊಬ್ಬರು ಹೆಲ್ಪ್ ಮಾಡ್ತಾರೆ. ಕೇಳಿದರೆ ಗೊತ್ತಿದ್ದವ್ರು ಕೂಡ ಖಂಡಿತ ಹೆಲ್ಪ್ ಮಾಡ್ತಾರೆ ನಿಮಗೆ. 5 ಜನ ಕೇಳಿ, 5 ಜನ ಹತ್ರ ಗೊತ್ತಿಲ್ಲ ಅಂದರೂ ಕೂಡ 10 ಜನ ಕೇಳಿ. 10 ಜನದಲ್ಲಿ ಒಬ್ಬರಾದರೂ ಹೇಳ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮ್ಗೆ ಸಿಗುತ್ತೆ. 400 ಫೀಸ್ ಇರುತ್ತೆ. ಅದು ರೀಫಂಡ್ ಆದಮೇಲೆ ನೀವು ಕಳಿಸ್ಬೋದು ಅವರಿಗೆ. ಅದಕ್ಕಿಂತ ಮುಂಚೆ ಅವರು ಕೇಳಲ್ಲ ನಿಮ್ಮನ್ನು. ಬೆಂಗಳೂರಲ್ಲಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ, ಬಟ್ ನೀವು ಬೆಂಗಳೂರಲ್ಲಿ ಇರೋರು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹತ್ರ ಕೂಡ ನೀವು ಕೇಳ್ಬೋದು. ಅದನ್ನು ಅದ್ರ ಬಗ್ಗೆ ಹೇಳ್ತಾರೆ, ಯಾರು ಬೇಕಾದರೂ ಹೇಳ್ಬೋದು. ತೋರಿಸಿದ್ದೀನಿ. ಬಟ್ ಬೆಂಗಳೂರಲ್ಲಿ ಇರೋರು ಸ್ವಲ್ಪ ಯಾರಾದರೂ ವಿಡಿಯೋ ಮಾಡ್ರಪ್ಪ, ಯಾರು ಗೊತ್ತಿಲ್ಲದವ್ರಿಗೆ ವಿಡಿಯೋ ಮಾಡಿ ಕಳಿಸಿ. ನಮ್ಮ ಬೆಂಗಳೂರಲ್ಲಿ ಇರೋರು ಇದ್ದಾರೆ, ನಮ್ಮ ಶಂಕರ್ ಬ್ರೋ ಮತ್ತು ನಮ್ಮ ಜೆ ಬ್ರೋ ಕೂಡ ಇದ್ದಾರೆ. ಅವ್ರನ್ನ ಕೇಳ್ಬೋದು ನೀವು. ಝೊಮ್ಯಾಟೊದಲ್ಲಿ ನಮ್ಮ ಇನ್ಕಮ್ ಟ್ಯಾಕ್ಸಿದು ಅಮೌಂಟ್ ಎಷ್ಟಿದೆ ಅಂತ ಅವ್ರಿಗೆ ಮೆಸೇಜ್ ಹಾಕಿ ಅವರೊಂದು ವಿಡಿಯೋ ಮಾಡಿ ಹಾಕ್ತಾರೆ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಇನ್ನೂ ಯಾವುದೇ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಏನು ಕಮೆಂಟ್ ಮಾಡ್ತೀರಾ ಪ್ರತಿಯೊಂದಕ್ಕೂ ವಿಡಿಯೋ ಮಾಡ್ತೀನಿ. ಮಂಗಳೂರಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ, ಮತ್ತು ಝೊಮ್ಯಾಟೊ ಹೆಂಗೆ ಆಗುತ್ತೆ, ಸ್ವಿಗ್ಗಿ ಹೆಂಗಾಗುತ್ತೆ, ಅರ್ನಿಂಗ್ಸ್ ಯಾವ ರೀತಿ ಆಗುತ್ತೆ,
ಡೈಲಿ ಅರ್ನಿಂಗ್ಸ್ ಯಾವ ರೀತಿ ಆಗುತ್ತೆ, ವೀಕ್ಲಿ ಅರ್ನಿಂಗ್ಸ್ ಯಾವ ರೀತಿ ಆಗುತ್ತೆ ಅಂತ ಮುಂದಿನ ವಿಡಿಯೋಲೆಲ್ಲ ತಿಳಿಸ್ಕೊಡ್ತೀನಿ. ಖಂಡಿತ ನಿಮ್ಮ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೀನಿ. ಯಾರ್ಯಾರು ಬೆಂಗಳೂರಲ್ಲಿ ಅರ್ನಿಂಗ್ಸ್ ಯಾವ ರೀತಿ ಇದೆ ಕಮೆಂಟ್ ಮಾಡಿ, ಆದಷ್ಟು ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಾಯ್ ಗಾಯ್ಸ್.